ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಜಯಪ್ರಕಾಶ್, ಫೌಂಡರ್ ಸೆಕ್ರೆಟರಿ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್, ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವತ್ತು ನಾನಿಲ್ಲಿ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ, ನಮ್ಮ ಈಗಿನ ಜನರೇಷನ್ ಮಕ್ಕಳಿಗೆ ಸೊ ಅದು ಮಾಡೋದಕ್ಕಾಗಲ್ಲ, ಅದು ನನಗೆ ಈ ರೀತಿ ಅಚೀವ್ ಮಾಡೋದು ನನ್ ಕಷ್ಟ ಅನ್ಸುತ್ತೆ, ಸೊ ಅದು ನನ್ನ ಪಾಲಿಂದಲ್ಲ, ಈ ರೀತಿ ಹಲವಾರು ಹಿಂದೆ ಸರಿತಾ ಇರ್ತಾರೆ. ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಸೊ ಹಿಂದೆ ಸರಿಯೋದು. ನಿನ್ನೆ ಒಬ್ರು ಹೇಳ್ತಿದ್ರು, ಸರ್ ನನಗೆ ನೀಟ್ ಎಕ್ಸಾಮ್ಸ್ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ, ನಾನು ಅದನ್ನ ನೀಟ್ ಎಲ್ಲ ನಾನು ಇನ್ನು 10th ಅಲ್ಲಿ ಇದ್ದಾರೆ, ಮೆಡಿಕಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತೆ, ಬಟ್ ನೀಟ್ ಎಕ್ಸಾಮ್ಸ್ ಎಲ್ಲ ಇದೆ, ಸೊ ನನ್ನ ಕೈಲಿ ಮಾಡಕ್ ಆಗಲ್ಲ ಅನ್ಸುತ್ತೆ, ನಾನು ಆ ಒಂದು ಇಂಟೆಲಿಜೆನ್ಸ್ ಲೆವೆಲ್ ನನಗಿಲ್ಲ, ಇನ್ನು ಅಟೆಂಪ್ಟು ಮಾಡ್ಲಿಲ್ಲ. ಸೊ ಈಗಾಗ್ಲೇ ಅವ್ರ ಮೈಂಡ್ ಅಲ್ಲಿ, ಅವ್ರ ಮನ್ಸಲ್ಲಿ ಆಗ್ಲೇ ಅದು ಕೂತ್ಬಿಟ್ಟಿದೆ, ನನಗೆ ಆ ಲೆವೆಲ್ ಓದ್ತೀನ, ನನಗೆ ನೀಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕಾಗತ್ತಾ, JEE ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನ, CET ಎಕ್ಸಾಮ್ಸ್ ಬರೆಯೋದಕ್ಕೆ ನನ್ನ ಕೈಲಿ ಆಗತ್ತಾ, ಇನ್ನೂ ಅಟೆಂಡ್ ಮಾಡಿಲ್ಲ, ಎಕ್ಸಾಮ್ ಎನ್ರೋಲ್ ಮಾಡಿಲ್ಲ, ಅದಿನ್ನೂ ಬಹಳ ತುಂಬಾ ಇನ್ನು ಮುಂದೆ ಇದೆ. ಈಗಾಗಲೇ ಅವ್ರ ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಥಾಟ್, ನನ್ನ ಕೈಲಿ ಮಾಡಕ್ಕಾಗತ್ತಾ. ಸೊ ಈ ರೀತಿ ಹಲವಾರು ಜನ ಸ್ಟೂಡೆಂಟ್ಸ್ ಗಳಿಗೆ ನನಗೆ ಏನಾದ್ರೂ ಮಾಡೋದಕ್ಕಾಗತ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅವರೇ ಹಾಕೊಂಡ್ಬಿಟ್ಟಿರ್ತಾರೆ ಆ ಕ್ವೆಶ್ಚನ್ ಮಾರ್ಕ್. ಮತ್ತೆ ಕೆಲವು ಪೇರೆಂಟ್ಸ್ ಅಷ್ಟೇ, ಸರ್ ನನ್ನ ದೊಡ್ಡ ಮಗ ಇಂಟೆಲಿಜೆಂಟ್ ಇದ್ದಾನೆ, ಚಿಕ್ಕ ಮಗ ಸ್ವಲ್ಪ ದಡ್ಡ ಅವನು, ಸೊ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ. ಇನ್ ಕೆಲವರು ಹೇಳ್ತಾರೆ, ನನ್ನ ಮಗಳು ಚೆನ್ನಾಗಿ ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ, ಎಲ್ಲ ಕ್ಲಾಸಲ್ಲೆಲ್ಲ ನಂಬರ್ 1, ನನ್ನ ಮಗ ದೊಡ್ಡ ದಡ್ಡ, ಅವನೊಂದು ಪಾಸ್ ಆದ್ರೆ ಸಾಕು. ಸೊ ಈ ರೀತಿ ಪೇರೆಂಟ್ಸ್ ಗಳು ಸಹ ಹೇಳ್ತಿರ್ತಾರೆ. ಸೊ ಅಂತ ಎಲ್ಲ ಮಕ್ಕಳಿಗೆ ಮತ್ತೆ ಎಲ್ಲ ನಮ್ಮ ಪೇರೆಂಟ್ಸ್ಗೆ ನಾನು ಹೇಳೋದು ಒಂದೇ, ಯಾರು ದಡ್ರಲ್ಲ, ಎಲ್ಲರೂ ಇಂಟೆಲಿಜೆಂಟೇ. ನಾವು ನಮ್ಮ ಆತ್ಮವಿಶ್ವಾಸ ಇರಬೇಕು, ಆ ಛಲ ಅನ್ನೋದಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಹುದು. ನಾನು ಪ್ರತಿ ವಿಡಿಯೋನಲ್ಲಿ ಈ ಮಾತುಗಳನ್ನ ಹೇಳ್ತಿರ್ತೀನಿ. ನಥಿಂಗ್ ಈಸ್ ಇಂಪಾಸಿಬಲ್, ದ ವರ್ಡ್ ಇಂಪಾಸಿಬಲ್ ಅದ್ರಲ್ಲಿ ಇದೆ, ಐ ಆಮ್ ಪಾಸಿಬಲ್, ಕರೆಕ್ಟ್ ಅಲ್ವಾ? ಸೊ ಯಾರಿಗೂ ಇದು ನಾನು ಮಾಡೋದಕ್ಕಾಗಲ್ಲ, ಅದು ಮಾಡೋದಕ್ಕಾಗಲ್ಲ ಅಂತಿಲ್ಲ, ಏನನ್ ಬೇಕಾದ್ರೂ ಸಾಧಿಸಬಹುದು. ಛಲ, ಆ ಕಿಚ್ಚು ಮತ್ತೆ ಆತ್ಮವಿಶ್ವಾಸ ಇರಬೇಕು. ಸೊ ಇದನ್ನ ಕುರಿತು ಒಂದು ಸಿಂಪಲ್, ಒಂದು ಸಣ್ಣ ಒಂದು ಎಕ್ಸಾಂಪಲ್ ನಿಮ್ಗೆ ಒಂದು ಕೊಡ್ತೀನಿ. ಒಂದು ಹೆಣ್ಣು ಮಗಳು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾಳೆ. ಸೊ ಟ್ರಾವೆಲ್ ಮಾಡುವಾಗ ಕಳ್ಳರು ಅಲ್ಲಿ ಇರ್ತಾರೆ. ಆ ಕಳ್ಳರು ಈ ಹೆಣ್ಣು ಮಗಳ ಮೇಲೆ ಒಂದು ಕಣ್ಣಿಡ್ತಾರೆ. ಆ ಹೆಣ್ಮಗಳು ಒಂದು ಗೋಲ್ಡ್ ಚೈನ್ ಇರುತ್ತೆ, ಮತ್ತೆ ಒಂದು ಬ್ಯಾಗ್ ಇರುತ್ತೆ. ಆ ಕಳ್ಳರಿಗೆ ಈ ಗೋಲ್ಡ್ ಚೈನು ಬೇಕು ಮತ್ತೆ ಬ್ಯಾಗು ಬೇಕು. ಈ ಹೆಣ್ಣು ಮಗಳು ಸ್ಪೋರ್ಟ್ಸ್ ವುಮೆನ್, ಈ ಸ್ಪೋರ್ಟ್ಸ್ ಪರ್ಸನ್ ಬೇಸಿಕಲಿ. ಸೊ ಈ ಹೆಣ್ಮಗಳು ಆ ಕಳ್ಳರು ಇವ್ರನ್ನ ಮಾತಾಡೋದಕ್ಕೆ ಅಥವಾ ಏನೋ ಒಂದು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸಾಕಷ್ಟು ಓಲಾಡ್ತಾಳೆ ಆ ಕಳ್ಳರ ಕಡೆಯಿಂದ ಇವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ. ಬಟ್ ಆ ಓಲಾಟ ಗೆಲ್ಲೋದಕ್ಕಾಗಲ್ಲ. ಈ ಹೆಣ್ಣು ಮಗಳನ್ನ ಏನ್ ಮಾಡ್ತಾರೆ, ಎಲ್ಲಾ 4-5 ಜನ ಹುಡುಗರು, ಈ ಟ್ರೈನ್ ರಭಸವಾಗಿ ಹೋಗ್ತಿರುತ್ತೆ, ಕರೆಕ್ಟಾ, ಆ ಟ್ರೈನ್ ಇಂದ ತಳ್ಳಿಬಿಡ್ತಾರೆ. ಆ ತಳ್ಳಿದಾಗ ಆ ಹೆಣ್ಮಗಳು, ನೀವೇ ಅರ್ಥ ಮಾಡ್ಕೊಳ್ಳಿ, ಆ ಮೂವಿಂಗ್ ಟ್ರೈನ್ ಇಂದ ಬಿದ್ದಾಗ ಯಾವ ರೀತಿ ಮನುಷ್ಯನ ಒಂದು ಬಾಡಿ ಡ್ಯಾಮೇಜ್ ಆಗ್ಬೋದು ಅಂತ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಪಕ್ಕದ ಟ್ರ್ಯಾಕ್ ಅಲ್ಲಿ ಹೋಗಿ ಆ ಹೆಣ್ಮಗಳು ಬೀಳ್ತಾಳೆ. ಆ ಬಿದ್ದಾಗ ಆ ಒಂದು ಟೈಮಲ್ಲಿ ಆ ಹೆಣ್ಮಗಳಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿ ಯಾರು ಇರಲ್ಲ. ಸೊ ಇನ್ನೊಂದು ಟ್ರ್ಯಾಕ್ ಮೇಲೆ ಆ ಟ್ರೈನ್ ಸಹ ಈ ಕಡೆ ಹುಡುಗಿ ಕಾಣುತ್ತೆ, ಆ ಟ್ರೈನ್ ಬರ್ತಿದೆ. ಏನ್ ಮಾಡ್ಬೇಕು ನೆಕ್ಸ್ಟ್ ಮಿನಿಟ್ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಆ ಹೆಣ್ಮಗಳು ಲೆಫ್ಟ್ ಲೆಗ್ ಮೇಲೆ ಆ ಟ್ರೈನ್ ಹೋಗುತ್ತೆ. ಮೈ ಗಾಡ್, ರಕ್ತಸ್ರಾವ ಆಗುತ್ತೆ, ಸಾಕಷ್ಟು ರಕ್ತ, ಬಾಡಿನಲ್ಲಿರೋ ರಕ್ತ ಎಲ್ಲ ಹೋಗುತ್ತೆ. ಸಾಕಷ್ಟು ಟೈಮ್ ಕಳೆದ ನಂತರ ಅಲ್ಲೇ ಹೊಲ ಜಮೀನೆಲ್ಲ ಇರೋಂತ ಪ್ರದೇಶ ಅದು. ಜನಗಳು ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅಲ್ಲಿರಂತ ಜನಗಳು ಇಮ್ಮಿಡಿಯೇಟ್ ಆಗಿ ಆ ಹುಡುಗಿನ ಬಂದು ಚೆಕ್ ಮಾಡ್ತಾರೆ. ಆ ಹುಡುಗಿ ಇನ್ನು ಹೋರಾಟ ಮಾಡ್ತಾ ಇದೆ, ಗೆಲ್ಲಬೇಕು, ನಾನು ಬದುಕಬೇಕು ಅಂತ ಹೋರಾಟ ಮಾಡ್ತಿದ್ಲು ಆ ಹೆಣ್ಮಗಳು. ಸೊ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಸೊ ಡಾಕ್ಟರ್ಸ್ ಎಲ್ಲ ಅದನ್ನ ಟ್ರೀಟ್ ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ಆ ಮಂಡಿಯಿಂದ ಕೆಳಗಡೆ ಕಾಲ್ನ ರಿಮೂವ್ ಮಾಡಬೇಕು ಅಂತ ಡಾಕ್ಟರ್, ಆ ಹುಡುಗಿನ ಹೆಣ್ಮಗಳನ್ನ ಬದುಕಿಸ್ಬೇಕು ಅಂತಂದ್ರೆ ಆ ಮಂಡಿ ಕೆಳಗಡೆ ಇರೋಂತ ಕಾಲ್ನ ತೆಗಿಲೇಬೇಕು. ಸೊ ಈ ಬೇಸಿಕಲಿ ಈ ಹೆಣ್ಮಕ್ಳು ಮೂಲತಃ ಬಂದು ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ವಾಲಿಬಾಲ್ ಮತ್ತೆ ಫುಟ್ಬಾಲ್ ಅಲ್ಲಿ ನಂಬರ್ 1 ಇದ್ದಂತವ್ರು. ಒಂದು ಎಕ್ಸಾಮ್ ಬರೀಲಿಕ್ಕೆ ಅಂತ ಅವರು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ನೋಡಿ, ನಮ್ಮ ಟೈಮ್ ಸರಿ ಇಲ್ಲದೆ ಇದ್ದಾಗ ಈ ರೀತಿ ಆಗತ್ತೆ. ಸೊ ಆ ಹೆಣ್ಣು ಮಗಳು ಅಲ್ಲಿಗೆ ಆ ಲೆಗ್ ನ ರಿಮೂವ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಬದುಕಿಸ್ಬೇಕು. ಅಲ್ಲಿನೂ ಛಲ ಅನ್ನೋದು ಬಿಡ್ಲಿಲ್ಲ. ಏನ್ ಮಾಡುತ್ತೆ ಹೆಣ್ಮಗಳು ಗೊತ್ತಾ,
ಮೌಂಟೇನಿಯರಿಂಗ್ ಕೋರ್ಸ್ ಮಾಡುತ್ತೆ. ಬೆಟ್ಟಗಳು ಕ್ಲೈಂಬ್ ಮಾಡೋದು, ಅದಕ್ಕೆ ಆದಂತ ಒಂದು ಸಾಕಷ್ಟು ವರ್ಕ್ಶಾಪ್ಸ್ ಮತ್ತೆ ಟ್ರೈನಿಂಗ್ ಎಲ್ಲ ಇರುತ್ತೆ, ಕೋರ್ಸ್ಗಳೆಲ್ಲ ಇರುತ್ತೆ. ಆ ಕೋರ್ಸ್ಗಳನ್ನ ಮಾಡುತ್ತೆ. ಈಗಾಗ್ಲೇ ಹತ್ತಿರೋಂಥವ್ರ ಹತ್ರ, ಅದ್ರಲ್ಲಿ ಈಗಾಗ್ಲೇ ಸಾಕಷ್ಟು ಎಕ್ಸ್ಪರ್ಟೈಸ್ ಇರೋಂಥವ್ರ ಹತ್ರ ಎಲ್ಲ ಮೀಟ್ ಮಾಡುತ್ತೆ. ನಾನು ಮಾಡ್ಬೇಕು ಅಂತ ಸಾಕಷ್ಟು ಜನ, ಕೆಲವರು ಮೋಟಿವೇಟ್ ಮಾಡೋರಿದ್ದಾಗ ಕೆಲವರು ಡಿಮೋಟಿವೇಟ್ ಮಾಡೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಆರ್ಟಿಫಿಷಿಯಲ್ ಲೆಗ್ ನ ಈ ಹೆಣ್ಮಗಳಿಗೆ ಜೋಡಿಸ್ತಾರೆ. ಆ ಹೆಣ್ಮಗಳು 3-4 ಇಯರ್ಸ್ ಅಲ್ಲಿ ಚೇತರಿಸ್ಕೊಂತಾಳೆ. ಸೊ ಸಾಕಷ್ಟು ಜನರ ಹತ್ರ ಎಲ್ಲ ಮೀಟ್ ಮಾಡ್ತಾಳೆ. ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಫುಟ್ಬಾಲ್ ಮತ್ತೆ ವಾಲಿಬಾಲ್ ಅಲ್ಲಿ ನಾನು ಮಾಡಿದ್ದೆ, ಮುಂದೆ ಅದನ್ನ ನಾನು ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಬಟ್ ಬೇರೆ ಏನಾದ್ರೂ ಮಾಡ್ಬೇಕು. ನೋಡ್ರಿ, ಆ ಹೆಣ್ಮಗಳು ಕಳ್ಕೊಂಡಾಗಿದೆ, ಬಟ್ ಆ ಹೆಣ್ಮಗಳಲ್ಲಿರಂತ ಕಿಚ್ಚು ಇನ್ನೂ ಆರಿಲ್ಲ. ಆ ಹೆಣ್ಮಗಳಲ್ಲಿರಂತ ಒಂದು ಹಠ ಛಲ ಇನ್ನೂ ಆರಿಲ್ಲ. ರೈಟ್? ಸೊ ಆ ಹೆಣ್ಮಗಳು ಹೋರಾಟ ಮಾಡಿ, ಒಂದಷ್ಟು ಜನ ಟೀಕೆ ಮಾಡ್ತಾರೆ, ಒಂದಷ್ಟು ಜನ ನೀನ್ ಮಾಡೇ ಮಾಡ್ತೀಯ ಅಂತ ಹೇಳ್ತಾರೆ. ಬಟ್ ಈ ಹುಡುಗಿ ಏನ್ ಮಾಡ್ತು? ಮಾಡೇ ತೋರಿಸ್ತೀನಿ ಅಂತ ಜಗತ್ತಿಗೆ ಹೇಳಿದ್ಲು. ಮೌಂಟ್ ಎವರೆಸ್ಟ್ ಶಿಖರನ ಹತ್ತಿದ್ರು. ಲಾಸ್ಟ್ ಇನ್ನೇನು ಇನ್ನೇನಲ್ಲಿ ಹೋಗಿ ನಾವು ಟಚ್ ಮಾಡಬೇಕು. ಆ ಟೈಮಲ್ಲಿ ಆ ಒಂದು ಕೃತಕ ಲೆಗ್, ಆರ್ಟಿಫಿಷಿಯಲ್ ಲೆಗ್ ಏನಾಗುತ್ತೆ, ಜರ್ಕೊಂಡ್ಬಿಡುತ್ತೆ. ಹತ್ತಿ 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 ಸಣ್ಣ ಒಂದು ಬೆಟ್ಟ ಹತ್ತದೇ ಕಷ್ಟ, ಅಥವಾ ಸ್ವಲ್ಪ ರೋಡ್ಗಳು ಹಪ್ಪಿದ್ರೆ ಅದೇ ಹತ್ತದಕ್ಕೆ ಕಷ್ಟ. ಕರೆಕ್ಟ್ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾಲಿಲ್ಲ, ಆರ್ಟಿಫಿಷಿಯಲ್ ಲೆಗ್ ಇದೆ, ಅದರಲ್ಲಿ ಹತ್ತಿದ್ದಾರೆ ಮೌಂಟ್ ಎವರೆಸ್ಟ್ ಈ ಹೆಣ್ಣುಮಗಳು. ಸೊ ಅಂದ್ರೂ ಅದು ಜರುಗಿರುತ್ತೆ. ಅಂದ್ರೂ ನನ್ನ ಸತ್ರು ಪರವಾಗಿಲ್ಲ, ನಾನಲ್ಲಿ ರೀಚ್ ಆಗಿ ನನ್ನ ಸಾಧನೆ, ನನ್ನ ಗುರಿನ ನಾನು ರೀಚ್ ಆದ್ಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ಒಂದು ಕಿಚ್ಚಿಟ್ಕೊಂಡು ಆ ಮೌಂಟ್ ಎವರೆಸ್ಟ್ ನ ಹತ್ತಿ ನಮ್ಮ ಭಾರತ ಧ್ವಜನ ಅಲ್ಲಿ ನಿಲ್ಲಿಸ್ತಾರೆ. ಸಲ್ಯೂಟ್ ಆ ಹೆಣ್ಮಗಳಿಗೆ. ಆ ಹೆಣ್ಮಗಳು ಯಾರು ಗೊತ್ತಾ? ಅರುಣಿಮಾ ಸಿನ್ಹಾ. ಗೂಗಲ್ ಮಾಡಿ. ಸೊ ಇಂಥ ಒಂದು ಹೆಣ್ಣುಮಗಳು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ, ಮತ್ತೆ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಅರುಣಿಮಾ ಸಿನ್ಹಾ. ಗೂಗಲ್ ಮಾಡಿ ಇಂಥವ್ರ ಬಗ್ಗೆ ನೋಡ್ರಿ. ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಮಾಡಿ. ಈ ಮೊಬೈಲ್ ಫೋನ್ ಇಟ್ಕೊಂಡಿರ್ತೀರ, ಬೇಡದೇ ಇರೋ ಮೂವೀಸ್, ರೀಲ್ಸ್ ಅವು ಇವು ಮಾಡೋ ಬದಲು ಇಂಥವ್ರ ಬಗ್ಗೆ ನೋಡಿ. ನಿಮಗೂ ಎಲ್ಲೋ ಒಂದ್ ಕಡೆ ಆ ಕಿಚ್ಚು ಹುಟ್ಟಬಹುದು ಅಲ್ವಾ? ಸೊ ಈ ಅರುಣಿಮಾ ಸಿನ್ಹಾ ಅವ್ರಿಗೆ ಯಾರು ಗೊತ್ತಾ ಇನ್ಸ್ಪಿರೇಷನ್? ನಮ್ಮ ಕ್ರಿಕೆಟರ್ ಯುವರಾಜ್ ಸಿಂಗ್. ಕ್ಯಾನ್ಸರ್ ಕಾಯಿಲೆಯಿಂದ ಆಚೆ ಬಂದಿದ್ದಾರೆ. ಇವರೆಲ್ಲ ರಿಯಲ್ ಫೈಟರ್ಸ್ ಇದೆ. ಇವರೆಲ್ಲ ಇಂಥವರೆಲ್ಲ ನಿಮ್ಗೆ ರೋಲ್ ಮಾಡೆಲ್ ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಮಕ್ಕಳೇ, ಅರುಣಿಮಾ ಸಿನ್ಹಾ ಬಗ್ಗೆ ಗೂಗಲ್ ಮಾಡಿ. ನಾನು ಕೆಲವು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನು ಸಾಕಷ್ಟು ಇನ್ಫಾರ್ಮೇಶನ್ ಅವ್ರ ಬಗ್ಗೆ ಇದೆ. ಪದ್ಮಶ್ರೀ ಅವಾರ್ಡ್ ಬಂದಿದೆ. ಅವರು ಯಾವ್ಯಾವ ರೀತಿ ಈಗ ಪ್ರಾಜೆಕ್ಟ್ಸ್ ಗಳಲ್ಲಿ ಬಡ ಮಕ್ಕಳಿಗೆ, ಈ ಸೋಷಿಯಲ್ ಕಾಸ್ಗೆ ಯಾವ ರೀತಿ ಇಳಿದಿದ್ದಾರೆ, ಏನೇನೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಯಾವ ರೀತಿ ಸಾಧನೆಗಳನ್ನ ಮಾಡ್ತಿದ್ದಾರೆ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಹೆಸರನ್ನ ಟೈಪ್ ಮಾಡಿ, ಬರುತ್ತೆ. ಗೂಗಲ್ ಮಾಡಿ, ಆಯ್ತಾ? ಸೊ ಬರುತ್ತೆ. ಸೊ ಅರುಣಿಮಾ ಸಿನ್ಹಾ. ಮತ್ತೊಂದ್ಸರಿ ಅವ್ರ ಹೆಸರು ಹೇಳ್ತೀನಿ, ಅರುಣಿಮಾ ಸಿನ್ಹಾ. ಓಕೆ? ಸೊ ನಮ್ಮ ಮಕ್ಕಳು ಈಗ ಯೋಚನೆ ಮಾಡಿ, ನನ್ ಕೈಲಿ ಆಗಲ್ವಾ? ನನ್ ಕೈಲಿ ಅದ್ ಮಾಡೋದಕ್ಕಾಗಲ್ವಾ? ನನ್ ಮಾಡೋದಕ್ಕಾಗಲ್ಲ ಸರ್, ಅಪ್ಪ ಅಮ್ಮ ನನ್ ಕೈಲಿ ಮಾಡಕ್ಕಾಗಲ್ಲ, ಈ ತರ ಹೇಳ್ತೀರಾ? ಈ ರೀತಿ ಹೇಳೋದಕ್ಕಿಂತ ಮುಂಚೆ ಇನ್ಸ್ಪಿರೇಷನಲ್ ಸ್ಟೋರೀಸ್, ನಮ್ಮ ಗ್ರೇಟ್ ವಾರಿಯರ್ಸ್ ಇದಾರಲ್ಲ, ಇಂಥವ್ರ ಬಗ್ಗೆ ಓದಿ, ಇಂಥವ್ರ ಬಗ್ಗೆ ತಿಳ್ಕೊಳ್ಳಿ. ದಯವಿಟ್ಟು ನಿಮ್ ಮೈಂಡ್ ಇಂದ ಇಂಥವ್ರು ನೀವು ಇನ್ನು ಆಗಲ್ಲ ನೆಗೆಟಿವ್ ಥಾಟ್ಸ್, ಆ ನೆಗೆಟಿವ್ ಎನರ್ಜಿನ ದಯವಿಟ್ಟು ನೀವು ಆಚೆ ಕಳಿಸ್ತೀರಾ ಅಂತ ಒಂದು ನಂಬಿಕೆಯಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿದವ್ರಿಗೆಲ್ಲರಿಗೂ ಹೇಳೋದೊಂದೇ, ದಯವಿಟ್ಟು ಇಂಥ ಸ್ಟೋರೀಸ್ಗಳನ್ನ ನೋಡಿ, ನಿಮ್ಗೆ ಉಪಯೋಗ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೂ ಕಿಚ್ಚು, ಹಠ, ಛಲ ಅನ್ನೋದು ಬರ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.